ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ. ಬ್ರೇಕ್ಫಾಸ್ಟ್ಗೆ ಅಂತ ಮಾಮೂಲಿ ಉಪ್ಪಿಟ್ಟು ಅವಲಕ್ಕಿ ರೈಸ್ ಬಾತ್ ತಿಂದು ಬೋರ್ ಆಗಿದ್ಯಾ? ದೋಸೆ ತಿನ್ಬೇಕು ಅಂತ ಅನಿಸ್ತಿದ್ಯಾ? ದೋಸೆ ತಿನ್ಬೇಕು ಅಂದ್ರೆ ಹಿಂದಿನ ದಿನಾನೇ ಅಕ್ಕಿ ಬೇಳೆ ಎಲ್ಲ ನೆನೆಸಿ ಅದನ್ನ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಆದ್ರೆ ಅಷ್ಟೊಂದು ಟೈಮ್ ಇಲ್ಲದೆ ಇದ್ದಾಗ ಇನ್ಸ್ಟಂಟ್ ಆಗಿ ಡಿಫ್ರೆಂಟ್ ಆದಂತ ಮತ್ತು ಅಷ್ಟೇ ಅಪರೂಪದ ದೋಸೆನ ಹೇಗ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡಿಫ್ರೆಂಟ್ ಆದಂತ ಇನ್ಸ್ಟಂಟ್ ಬನ್ ದೋಸೆನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. 5 ನಿಮಿಷದಲ್ಲಿ ಈ ಬನ್ ದೋಸಾ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ ಬಿಡಬಹುದು. ಕ್ವಿಕ್ ಆಗಿ ಬನ್ ದೋಸಾ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಬನ್ ದೋಸಾ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳಿ. ಬಾಂಬೆ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಮೊಸರು, ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಹಿಂಗು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಸಮಯದಲ್ಲಿ ಇನ್ಸ್ಟಂಟ್ ಆಗಿ ಮತ್ತು ಕ್ವಿಕ್ ಆಗಿ ಬನ್ ದೋಸಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದಕ್ಕೆ 1 ಬೌಲಷ್ಟು ರವೆನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ ಅಷ್ಟು ಗಟ್ಟಿ ಮೊಸರನ್ನ ಸೇರಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ. ಒಲೆ ಹೊತ್ತಿಸ್ಕೊಂಡು ಪ್ಯಾನ್ ನ ಬಿಸಿ ಆಗೋದಕ್ಕೆ ಅಂತ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದ್ಮೇಲೆ ಇದಕ್ಕೆ 2 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ 1 ಸ್ಪೂನ್ ಅಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಹಿಂಗ್ನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀಟಾಗಿ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ಹಿಂಗ್ ಹಾಕಿದ್ರಂತೂ ಅದ್ಭುತವಾದಂತ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಹಿಂಗನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಕಡಲೆಬೇಳೆ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ಸಣ್ಣದಾಗಿ ಹೆಚ್ಚಿಟ್ಟಂತ ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಟಂತ ಶುಂಠಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ. ಶುಂಠಿನ ಹಾಕೋದ್ರಿಂದ ಕೂಡ ದೋಸೆ ಅಂತೂ ತುಂಬಾನೇ ಅದ್ಭುತವಾಗಿ ಬರುತ್ತೆ. ರೆಡಿ ಆದಂತ ಮಿಶ್ರಣನ ಕೂಲ್ ಆಗೋದಕ್ಕೆ ಅಂತ 5 ನಿಮಿಷ ಬಿಡಬೇಕಾಗತ್ತೆ. ನಾನೊಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ಮೊದಲೇ ಮಿಕ್ಸಿ ಮಾಡ್ಕೊಂಡಂತ ಮಿಶ್ರಣನ ಸೇರಿಸ್ತಾ ಇದ್ದೀನಿ. ರೆಡಿ ಮಾಡಿಟ್ಟಂತ ಈರುಳ್ಳಿ ಒಗ್ಗರಣೆನೂ ಸಹ ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಮೊದಲೇನೆ ನಾನು ಉಪ್ಪನ್ನ ಸೇರಿಸಿದ್ದೆ. ಬೇಕು ಅಂದ್ರೆ ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಸಹ ಸೇರಿಸ್ಕೊಳ್ಬಹುದು. ಸಣ್ಣದಾಗಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಬನ್ ದೋಸೆ ಮಾಡೋದಕ್ಕೆ ದೋಸೆ ಹಿಟ್ಟಂತೂ ರೆಡಿ ಆಗಿದೆ. ಬನ್ ದೋಸೆ ಎಲ್ಲ ಬನ್ ತರ ದಪ್ಪವಾಗಿರ್ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಲೆ ಹೊತ್ತಿಸ್ಕೊಂಡು ಒಂದು ಒಗ್ಗರಣೆ ಬಾಂಡ್ಲೆನ ಇಟ್ಟಿದ್ದೀನಿ. ಈ ಬನ್ ದೋಸೆ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ದೋಸೆ ಹಿಟ್ಟನ್ನ ಹಾಕ್ಬೇಕಾಗತ್ತೆ. ಈ ಮಾಮೂಲಿ ದೋಸೆ ಮಾಡ್ತೀವಲ್ವಾ ನಾವು, ಆ ತರ ಇದನ್ನ ಕಾವಲಿ ಮೇಲೆ ಹಾಕಿ ಅದನ್ನ ರೌಂಡ್ ಆಗಿ ದೋಸೆ ತರ ತಿರುಗೋದ್ ಬೇಕಾಗಿಲ್ಲ. ಒಂದ್ಸಲಿ ಹಿಟ್ಟನ್ನ ಹಾಕಿದ್ರೆ ಮುಗೀತು. ಅದು ಎಷ್ಟಾಗುತ್ತೋ ಬನ್ ಶೇಪ್ ಅಲ್ಲಿ ಬನ್ ಸೈಜ್ ಅಲ್ಲಿ ಅಷ್ಟೇ ದೋಸೆ ಆಗುತ್ತೆ ಇದರಲ್ಲಿ. ಹಾಗಾಗಿ ನಾನಿಲ್ಲಿ ಒಗ್ಗರಣೆ ಬಾಂಡ್ಲೆನ ಇಟ್ಟಿದ್ದೀನಿ. 3/4 ಸೌಟಷ್ಟು ಇದಕ್ಕೆ ದೋಸೆ ಹಿಟ್ಟನ್ನು ಹಾಕಿದ್ರೆ ಸಾಕಾಗತ್ತೆ. ಅದೇ ರೌಂಡ್ ಆಗಿ ಬನ್ ಥರ ರೆಡಿ ಆಗುತ್ತೆ. ಏಕೆಂದರೆ ಬನ್ ದೋಸೆ ಅಂದರೆ ಸ್ವಲ್ಪ ದಪ್ಪವಾಗೇ ಇರಬೇಕಾಗತ್ತೆ.
ಹಾಗಾಗಿ ನಾನಿಲ್ಲಿ 3/4 ಸೌಟಷ್ಟು ದೋಸೆ ಹಿಟ್ಟನ್ನ ಹಾಕಿದ್ದೀನಿ. ನೋಡಿದ್ರಲ್ವಾ ದೋಸೆ ಹೇಗೆ ಬನ್ ತರ ರೆಡಿ ಆಗಿದೆ. ಈ ಬನ್ ದೋಸೆ ಮಾಡೋದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕಾಗತ್ತೆ. 3/4 ಸೌಟಷ್ಟು ಎಣ್ಣೆನ ಸೇರಿಸಿ 2 ಕಡೆನೂ ಈ ಬನ್ ದೋಸೆನ ಬೇಯಿಸ್ಕೊಳ್ಬೇಕಾಗತ್ತೆ. ಎಲ್ಲ ದೋಸೆನೂ ನಾನು ಇದೇ ತರ ರೆಡಿ ಮಾಡಿಟ್ಟಿದ್ದೀನಿ. ರೆಡಿ ಆದಂತ ಎಲ್ಲ ಬನ್ ದೋಸೆನೂ ಸಹ ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಬನ್ ದೋಸೆ ಅಂತೂ ತುಂಬಾನೇ ಅದ್ಭುತವಾಗಿ ರೆಡಿ ಆಗಿದೆ. ಎಲ್ಲ ದೋಸೆನೂ ನಾನು ಈ ತರ ಜೋಡಿಸಿದ್ದೀನಿ. ಕಾಯಿ ಚಟ್ನಿ ಜೊತೆಗೋ ಅಥವಾ ಪುದೀನಾ ಚಟ್ನಿ ಜೊತೆಗೋ ಈ ಬನ್ ದೋಸೆ ಅಂತೂ ತುಂಬಾನೇ ಟೇಸ್ಟಿ ಆಗುತ್ತೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನೋಡಿದ್ರಲ್ವಾ ವೀಕ್ಷಕರೇ, ಡಿಫ್ರೆಂಟ್ ಆದಂತ ಮತ್ತು ಅಷ್ಟೇ ಅಪರೂಪದ ಬನ್ ದೋಸಾನ ಇನ್ಸ್ಟಂಟ್ ಆಗಿ ಹೇಗೆ ರೆಡಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ಮಿತಾಸ್ ಕಿಚನ್, ರುಚಿಗಳ ಸರದಾರ.